ಈ ಚುನಾವಣೆ ರಿಸಲ್ಟ್ ಭಾಳಷ್ಟು ಮಹತ್ವ ಪಡ್ಕೊಂಡು ಹೋಗ್ತದೆ. ಯಾಕಂದ್ರೆ ಇದರಲ್ಲೇನಾದರೂ ನಮ್ಮ ಮಮತಾ ಬ್ಯಾನರ್ಜಿಯವರು ವಿನ್ ಆದರೆ ಹಿಂದಾದಂಥ ಚುನಾವಣೆಗಳು ಸಹಿತ ಗಡಬಡ ಆಗಿದಪ್ಪ ಅನ್ನುವಂಥ ಒಂದು ಊಹೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಚುನಾವಣಾ ಆಯೋಗದ ಮೇಲಿನ ಆರೋಪಗಳು ನಿಜ ಆಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಾಕಂದರೆ ಇಲ್ಲಿವರೆಗೆ ಎಲ್ಲೆಲ್ಲೇ ಈ ಒಂದು ಏನಪ್ಪ ಅಂದರೆ SIR ಆಗಿದನೋ ಅಲ್ಲೆಲ್ಲ ಕೇಂದ್ರ ಸರ್ಕಾರದ ಆಡಳಿತ BJPಯನ್ನು ಗೆಲ್ತಾ ಬಂದಿದೆ, NDA ಗೆಲ್ತಾ ಬಂದಿದೆ ಅನ್ನೋದನ್ನು ಗಮನಿಸಿದಾಗ ಇದರಲ್ಲಿ ಒಂದು ಸಂಶಯ ಅದ, ಏನೋ ಧಾರ್ಮಿಕ ಕಾಲ ಇರಬಹುದು ಅಂತೇಳಿ. ಅದು ಈಗ ಪರೀಕ್ಷೆಗೆ ಬಂದು ನಿಲ್ಲುವಂಥ ಕಾಲ. ಈ ಪರೀಕ್ಷೆಯಲ್ಲೇ ಮೋಸ್ಟ್ಲಿ ನಮ್ಮ ಮಮತಾ ಬ್ಯಾನರ್ಜಿಯವ್ರು ಗೆಲ್ಲಬಹುದು ಅಂಥೇಳಿ ಊಹೆ ಮಾಡಬಹುದು ನಾವು. ಆದರೂ ಸಹಿತ ಒಂದು ವೇಳೆ ಸತ್ಯ ಇರ್ಬೋದಲ್ಲ ನಮ್ಮ ಚುನಾವಣಾ ಆಯೋಗ. ನಾವು ಆರೋಪ ಮಾಡೋದೇನೋ 2-1 ಮೇಲೆ ಇದು ಕೇಂದ್ರ ಸರ್ಕಾರದ ಒಂದು ಅಧೀನ ಇದ್ದಂಥ ಸಂಸ್ಥೆ ನಾವು ಇವತ್ತು ವ್ಯಾಖ್ಯಾನ ಮಾಡ್ತಾಯಿದ್ದೀವಿ. ಅದರದು ತನ್ನ ಸ್ವಾಯತ್ತತೆಯನ್ನು ಕಾಯ್ಕೊಂಡಿರ್ಬೋದು, ಯಾರಿಗೆ ಗೊತ್ತು, ನೋಡೋಣ ಅದನ್ನು. ಈಗ ಇಬ್ಬರಿಗೂ ಪರೀಕ್ಷೆ ಅಲ್ಲ, ಒಂದು ಕಡೆ ಆಡಳಿತಾರೂಢ ಪಕ್ಷಕ್ಕೆ, ಅದರ ಕೇಂದ್ರ ಸರ್ಕಾರಕ್ಕೆ, ಎರಡನೇದಲ್ಲಿ ವಿರೋಧ ಪಕ್ಷಗಳಿಗೆ, ಇವೆಲ್ಲರೂ ಪರೀಕ್ಷಾ ಕಾಲ ಇರೋದರಿಂದಾಗಿ ಈ SIRಗೆ ಈ ನ್ಯಾಯಾಧೀಶ ನೇಮಿಸುವಂಥ ನಿರ್ಧಾರ ಮಾಡಿದ್ದ ನಿಜವಾಗಿಯೂ ಭಾರತದ ಪ್ರಜಾಪ್ರಭುತ್ವದ ಉಳಿವಿಗೆ ಒಂದು ದೊಡ್ಡ ಸಹಾಯ ಆಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ನ್ಯಾಯಾಂಗ ಇವತ್ತಿಗೂ ಸಹಿತ ಇಂಥ ಆರೋಪಗಳಿಂದ ಮುಕ್ತ ದೂರ ಇರೋದರಿಂದಾಗಿ ಎಲ್ಲರೂ ಅದನ್ನು ವಿಶ್ವಸನೀಯವಾಗಿ ನೋಡುವಂಥ ದೃಷ್ಟಿಕೋನ ಇರೋದರಿಂದಾಗಿ ತಪ್ಪುಗಳು ಎಲ್ಲಾದರೂ ಆಗುವ, ತಪ್ಪಿಗೆ ಕ್ಷಮೆ ಅದ. ಅದನ್ನು ನಿರಂತರವಾಗಿ ಮಾಡುವಂಥ ತಪ್ಪುಗಳಿಗೆ ಕ್ಷಮೆ ಇಲ್ಲ ಅನ್ನೋದನ್ನು ನಾವು ಗಮನಿಸಿದಾಗ ಒಟ್ಟಾರೆಯಾಗಿ ಇವತ್ತು ನ್ಯಾಯಾಂಗದ ಈ ಸುಪ್ರೀಂ ಕೋರ್ಟ್ನ ಈ ನಿರ್ಧಾರ ಅಥವಾ ತೀರ್ಪು ಪ್ರಜಾಪ್ರಭುತ್ವಕ್ಕೆ ಹೊಸ ಆಕ್ಸಿಜನ್ ನೀಡುತ್ತದೆ ಅನ್ನೋಂಥ ವಿಶ್ವಾಸ ಎಲ್ಲರಿಗೂ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಮಾಡಿ. S16 ನ್ಯೂಸ್ 15 ಸತ್ಯದ ಕೈಗಂಡಿ ವಂದನೆಗಳು.